ವಾಕ್ಯ ಕೇಳಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ? ವಾಕ್ಯ ಜೀವವುಳ್ಳದು. ದಯಮಾಡಿ ವಾಕ್ಯ ಅಲಕ್ಷ್ಯ ಮಾಡಬಾರದು, ಆ ಕಡೆ ಈ ಕಡೆ ನೋಡಬಾರದು. ವಾಕ್ಯವನ್ನು ಭಾಳ ಗಮನ ಇಟ್ಟು ಕೇಳಬೇಕು. ಇವತ್ತಿನ ವಾಕ್ಯ ನಿಮಗೆಲ್ಲರಿಗೂ ಪರಿಚಿತವಾದ ವಾಕ್ಯ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30ನೇ ವಾಕ್ಯ. ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಹಲ್ಲೆಲೂಯ. ಈ ಪ್ರಪಂಚದಲ್ಲಿ ಎಲ್ಲ ಮಾನವರಿಗೂ ರಕ್ಷಣೆ ಭಾಳ ಅಗತ್ಯ. ರಕ್ಷಣೆ ಏನು? ರಕ್ಷಣೆ ಅಂದರೆ ಏನು? ಪಾಪದಿಂದ, ಶಾಪದಿಂದ, ರೋಗದಿಂದ ಪ್ರಯಾಸ ಪಡ್ತಾ ಇರುವರನ್ನ ರಕ್ಷಣೆ ಬೇಕಾಗುತ್ತೆ. ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ರಕ್ಷಣೆ ಕೇಳ್ತಾ ಇರೋದು. ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂಬುದು ಕೇಳ್ತಾ ಇರೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾರು ಗೊತ್ತಾ? ಒಬ್ಬ ಜೈಲ್ ಸೂಪ್ರಂಡು ಅವರೇ ಕೇಳ್ತಾರೆ, ರಕ್ಷಣೆ ಹೊಂದುವುದಕ್ಕೆ ನಾನು ಏನು ಮಾಡಬೇಕು? ಹಾಗಾದರೆ ರಕ್ಷಣೆ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಿಗೂ ಬೇಕಾಗುತ್ತೆ, ಬಡವರಿಗೂ ಬೇಕಾಗುತ್ತೆ, ಎಲ್ಲರಿಗೂ, ಸಾಮಾನ್ಯ ಜನಗಳಿಗೂ ರಕ್ಷಣೆ ಎಂದು ಬೇಕೇ ಬೇಕು. ಎಲ್ಲಿಂದ ರಕ್ಷಣೆ? ಅನೇಕರು ಸೈತಾನ ಬಂಧನದಲ್ಲಿದ್ದಾರೆ, ಅಲ್ಲಿಂದ ರಕ್ಷಣೆ ಬೇಕು. ಅನೇಕರು ಪಾಪದಲ್ಲಿ ಮುಳುಗಿಬಿಟ್ಟಿದ್ದಾರೆ, ಅಲ್ಲಿಂದ ರಕ್ಷಣೆ ಬೇಕು. ರಕ್ಷಣೆ ಭಾಳ ಪ್ರಾಮುಖ್ಯ. ಯಾರು ರಕ್ಷಣೆ ಕೊಡುವನು? ರಕ್ಷಣೆ ಕೊಡುವನು ಯಾರು? ಕೆಳಗಡೆ ಹೋದ ಯಾರು ರಕ್ಷಣೆ ಕೊಡ್ತಾರೆ ಎಂದು ನೋಡು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ಆಗ ನೀನು ರಕ್ಷಣೆ ಹೊಂದುವೆ, ಮನೆಯವರು ರಕ್ಷಣೆ ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತೀವಿ. ಹಾಗಾದ್ರೆ ರಕ್ಷಣೆ ಹೊಂದೋದು ಯಾರು? ಕೊಡೋದು ಯಾರು? ಯೇಸುನೇ ರಕ್ಷಣೆ ಕೊಡೋದು. ಯೇಸುವಿನ ಮೇಲೆ ನಂಬಿಕೆ ಇಡು, ಆವಾಗ ನೀನು ರಕ್ಷಣೆ ಹೊಂದುತ್ತೀಯ, ನಿನ್ನ ಕುಟುಂಬವು ರಕ್ಷಣೆ ಹೊಂದುತ್ತಾರೆ. ಹಲ್ಲೆಲೂಯ. ಹಾಗಾದರೆ ಆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರೆ ಇಲ್ಲಿ ಇರೋ ಭಾಳ ಜನನು, ಹೆಚ್ಚಿಗೆ ಎಲ್ಲರೂ ರಕ್ಷಣೆ ಹೊಂದಿರೋರೆ ಇಲ್ಲಿ ಇರೋದು. ಹಾಗಾದರೆ ರಕ್ಷಣೆ ಭಾಳ ಪ್ರಾಮುಖ್ಯ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಈ 16ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಬರೋದಾದರೆ 6ನೇ ವಾಕ್ಯದಿಂದ ಓದು. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮ ತಡೆದದ್ದರಿಂದ ಅವರು ಪೃಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸಕ್ಕೆ ಎದುರಾಗಿ ಬಂದಾಗ ಬಿಥೂನಕ್ಕೆ ಹೋಗುವ ಪ್ರಯತ್ನ ಮಾಡಿದನು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸೆಯನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದರು. ಸಾಕು. ಆಸಿಯ ಸೀಮೆಯಲ್ಲಿ ವಾಕ್ಯ ಹೇಳುವುದನ್ನು ಪವಿತ್ರಾತ್ಮನ ತಡೆ ಹಾಕಿದರು. ಯಾಕೆ? ದೇವರ ಸೇವೆ ಮಾಡೋದನ್ನು ತಡೆ ಹಾಕ್ತಾರಾ? ಕೆಲವು ಟೈಮ್ನಲ್ಲಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದರೆ, ಅದಕ್ಕೂ ಪ್ರಾಮುಖ್ಯವಾದ ಒಂದು ಸ್ಥಳ ದೇವರವರಿಗೆ ತೋರಿಸಿಕೊಟ್ರು. ಅದು ಗೊತ್ತಿಲ್ಲ ಯಾವುದು ಅಂದ. ಪೌಲನು ಈ ರೀತಿಯಲ್ಲಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಬರಬೇಕಾದ್ರೆ ರಾತ್ರಿಯಲ್ಲಿ ಒಂದು ದರ್ಶನವನ್ನು ನೋಡಿದರು. ದರ್ಶನ, ಎಷ್ಟು ಜನ ದರ್ಶನಗಳು ಕಾಣ್ತೀರಿ? ಅಟ್ಲೀಸ್ಟ್ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರೊಂದಿಗೆ ಬೇಡ್ಕೋಬೇಕು, ದೇವರೇ ಈ ರಾತ್ರಿ ನನ್ನನ್ನು ದರ್ಶನವನ್ನು ಕೊಡಪ್ಪ, ನಿನ್ನ ದರ್ಶನ ನನಗೆ ಬೇಕು ಎಂಬುದಾಗಿ ಕೇಳ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ದರ್ಶನಗಳನ್ನು ಕೊಡ್ತಾನೆ. ಕನಸುಗಳ ಮೂಲಕವಾಗಿ ಕೊಡ್ತಾರೆ, ಕೆಲವರಿಗೆ ಡೈರೆಕ್ಟಾಗಿ ಬರ್ತಾರೆ. ಈ ದರ್ಶನ ಸಾಮಾನ್ಯ ದರ್ಶನ ಅಲ್ಲ. ಒಬ್ಬ ಮಕ್ಕದೋನ್ಯ ಊರಿಂದ ಒಬ್ಬನು ಬಂದು ಪೌಲನ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾನೆ, ನೀನು ನಮ್ಮೂರಿಗೆ ಬರಬೇಕಪ್ಪ, ನಮ್ಮೂರಿಗೆ ಬಂದು ನಮ್ಮನ್ನು ಸಹಾಯ ಮಾಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಇದನ್ನು ರಾತ್ರಿ ದರ್ಶನವನ್ನು ನೋಡಿದಾಗ ಪೌಲನ ಸುಮ್ಮನೆ ಇರೋಕ್ಕಾಗಲಿಲ್ಲ. ಇದಕ್ಕೆ ದರ್ಶನ ಬೇಕು ಅಂತ ಹೇಳೋದು. ದರ್ಶನದಲ್ಲಿ ದೇವರು ನಮಗೆ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಈ ವರ್ಷ ನಾವು ಏನು ಮಾಡಬೇಕು, ಇದನ್ನೆಲ್ಲ ದೇವರು ನಮಗೆ ತೋರಿಸಿಕೊಡ್ತಾರೆ. ಪೌಲನಿಗೆ ದರ್ಶನ ಉಂಟಾಯಿತು. ನೇರವಾಗಿ ಒಬ್ಬ ಮನುಷ್ಯ ಬಂದು ನಿಂತ್ಕೊಂಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನೀನು ಮಕ್ಕದೋನಿಯಲ್ಲಿ ಇರೋದು. ಮಕ್ಕದೋನಿಯದು ಒಂದು ಹಿನ್ನೆಲೆ ಇದ್ದಾವೆ, ಚರಿತ್ರೆ ಇದ್ದಾವೆ. ಮಾಸಿಡೋನಿಯಾ ಎಂಬುದಾಗಿ ಹೇಳ್ತಾರೆ ಮಕ್ಕದೋನ್ಯಾಗೆ. ಇದೆಲ್ಲ ಈ ಬೈಬಲ್ನಲ್ಲಿ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಇದು ಕೆಟ್ಟ ಕಥೆ ಅಲ್ಲ, ಇದೆಲ್ಲ ಚರಿತ್ರೆ. ಪ್ರಪಂಚದ ಚರಿತ್ರೆಗಳು ಇದರಲ್ಲಿದ್ದಾವೆ. ಮಕ್ಕದೋನ್ಯ, ಮಾಸಿಡೋನಿಯದ ವಿಷಯ ನಿಮಗೇನಾದ್ರು ಗೊತ್ತಾ?
ಮಾಸಿಡೋನಿಯನ್ ಎಂಪೈರ್, ಒಂದು ದೊಡ್ಡ ರಾಜ್ಯವಿತ್ತು. ಅದು ಫಿಲಿಪ್ ಅಂತೇಳಿ ಒಬ್ಬ ಮನುಷ್ಯನ, ಅವನೇ ಅದನ್ನ ರಾಜ್ಯ ಆಳ್ತಾ ಇದ್ದರು. ಅದಕ್ಕೆ ಆ ದೇಶಕ್ಕೆ ಫಿಲಿಪ್ಪಿ ಎಂಬುದಾಗಿ ಹೆಸರು ಬಿದ್ದಿತ್ತು, ಆ ರಾಜನ ಹೆಸರು. ಅವರ ಮಗನ ಹೆಸರು ಅಲೆಕ್ಸಾಂಡರ್ ಎಂಬುದಾಗಿ. ಮಾಸಿಡೋನಿಯನ್ ಕಿಂಗ್, ಅವನಿಗೆ ಪ್ರಪಂಚವೆಲ್ಲ ಆಳಿರುವ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಮಾಸಿಡೋನಿಯಾ ಬಹಳ ಪ್ರಾಮುಖ್ಯ ಊರದು. ಇದು BC 303ನೇ ಇಸ್ವಿಯಲ್ಲಿ ಅಲೆಕ್ಸಾಂಡ್ರು ಅಲ್ಲಿ ಬರೀ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗದಲ್ಲೇ ಸತ್ತೋಗ್ಬಿಟ್ಟ. ಆದರೆ ಪ್ರಪಂಚವನ್ನೆಲ್ಲ ಅವನು ವಶಪಡಿಸಿಕೊಂಡಿದ್ದರು. ಕಡೆಗೆ ಭಾರತ ದೇಶದಲ್ಲಿ ಬಂದು ಅವನು ಭಾರತ ದೇಶವನ್ನು ಕೊಡಿ, ಇವನು ನೋಡಿದ ತಕ್ಷಣ ಎಲ್ಲ ರಾಜರುಗಳೆಲ್ಲ ಕೈ ಎತ್ತು ಬಿಡ್ತಾರೆ. ಯಾಕಂದರೆ ಅವನ ಹತ್ರ ಅಂಥ ರಥಗಳು ರಥಾಶ್ವಗಳೆಲ್ಲ ಇದಾವೆ ಅವನ ಹತ್ರ. ಅವರನ್ನು ಗೆಲ್ಲಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಅಂಥ ಪ್ರಭಾವವಾದ ಒಂದು ವ್ಯಕ್ತಿಯಾಗಿದ್ದ ಅವನು. ಅವನಿಗೆ ಭಾರತ ದೇಶದಲ್ಲಿ ಬಂದು ಏನಾಯಿತು ಗೊತ್ತಾ, ಒಂದು ಸೊಳ್ಳೆ ಕಡಿದ್ರಂದ. ಸೊಳ್ಳೆ ಕಡಿದು ಸತ್ತೋಯ್ತು. ಸೊಳ್ಳೆ ಕಡಿದ್ರೆ ಸಾಯ್ತಾರೆ. ಈ ಡೆಂಗಿ ರೋಗ ಬರೋದು ಎಲ್ಲಿಂದ? ಸೊಳ್ಳೆ. ಮಲೇರಿಯಾ ರೋಗ ಎಲ್ಲಿಂದ ಬರ್ತದೆ? ಸೊಳ್ಳೆ. ಮ್ಯಾಸಿಡೋನಿಯನ್ ಚಕ್ರವರ್ತಿ, ದೊಡ್ಡ ಚಕ್ರವರ್ತಿ, ಪ್ರಪಂಚವೆಲ್ಲ ಆಳಿರೋ ಚಕ್ರವರ್ತಿ, ಅವನಿಗೆ ಏನಾಯಿತು? ಸೊಳ್ಳೆ ಕಡಿದ್ರು ಸತ್ತೋಯ್ತು. ಎಂಥ ಪ್ರಭಾವ ಇದ್ರಿ ಏನ್ರಿ? ಪ್ರಪಂಚದಲ್ಲಿ ಯಾರನ್ನ ತಗೊಂಡು ಹೋಗ್ತಾರ? ಅವನು ಸಾಯ್ಬೇಕಾದ್ರೆ ಬರೀ 33 ವರ್ಷ ಅಷ್ಟೇ ಅವನು ಬದುಕಿರೋದು. 33 ವರ್ಷಕ್ಕೆ ಸಾಯ್ಬೇಕಾದ್ರೆ ಹೇಳಿದರು, ನನ್ನ ಹೆಣ ಡಾಕ್ಟ್ರುಗಳು ಇರಬೇಕು. ಯಾಕೆ? ನನ್ನನ್ನು ರಕ್ಷಿಸಕ್ಕೆ ಡಾಕ್ಟ್ರುಗಳ ಕೈಲಿ ಆಗಲಿಲ್ಲ. ಆಮೇಲೆ ನನ್ನ ಹೆಣ ತಗೊಂಡು ಹೋಗ್ಬೇಕಾದ್ರೆ ರಸ್ತೆ ತೆಗೆಯೋ ಬಂಗಾರದ ಕೋಯಿನ್ಗಳು ಹಾಕಬೇಕು. ಯಾಕೆ? ದುಡ್ಡಿನಿಂದ ನನ್ನನ್ನು ರಕ್ಷಿಸಕ್ಕೆ ಆಗಲಿಲ್ಲ. ಕಡೆಗೆ ಅವನ ಬಾಕ್ಸಿಗೆ 2 ಕಡೆ ತೂತಾಕಿ ಕೈ ಹೊರಗಡೆ ಇಟ್ಟರು. ಇಡಬೇಕು ಅಂತ ಅವನು ಆರ್ಡರ್ ಕೊಟ್ಟರು, ಮೊದಲೇ ಸಾಯೋದಕ್ಕಿಂತ ಮುಂಚೆ. ಹಿಂಗೆ ಇಟ್ಕೊಂಡು ತಗೊಂಡು ಹೋದ. ಯಾಕೆ? ನಾನು ಬೇರೆ ಕೈಯಲ್ಲಿ ಬಂದಿದ್ದೀನಿ, ಬೇರೆ ಕೈಯಲ್ಲಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯ. ಆ ಮ್ಯಾಸಿಡೋನಿಯಾ ಊರು ಬಂದಾಗ ನಾನು ಅದ್ರ ಹಿನ್ನೆಲೆ ಹೇಳಿದ್ದೀವಿ, ಇದೆಲ್ಲ ಚರಿತ್ರೆ ಇರೋ ವಿಷಯಗಳು. ಆ ಮ್ಯಾಸಿಡೋನಿಯಾದಿಂದ ಒಬ್ಬನು ಪೌಲನ ಹತ್ರ ಬಂದು ಎದುರು ನಿಂತ್ಕೊಂಡು ಹೇಳ್ತಾ ಇದ್ದಾನೆ. ಆ ವಾಕ್ಯ ಓದು. ಆ ಸಮುದ್ರವನ್ನ ದಾಟಿ ಮಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದ. ನಮಗೆ ನೆರವಾಗಬೇಕು ಎಂಬುದಾಗಿ ಬೇಡಿಕೊಂಡನು. ಹಲ್ಲೆಲೂಯ. ಇಷ್ಟಿದ್ರೆ ಸಾಕು ಪೌಲನಿಗೆ, ಸುಮ್ಮನೆ ಇರೋಕ್ಕಾಗಲ್ಲ. ಪೌಲನು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅದ್ಭುತ ಕಾರ್ಯಗಳು ಏನು ನೋಡೋದನ್ನ ಮುಂದೆ 16ನೇ ಅಧ್ಯಾಯದಲ್ಲಿ. ಎಂಬುದು ಮಕೆದೋನ್ಯದಲ್ಲಿರೋ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಫಿಲಿಪ್ಪಿ ಅದರಲ್ಲಿರುವ ಒಂದು ಪಟ್ಟಣ. ಈ ಫಿಲಿಪ್ಪಿ ದೇಶಕ್ಕೆ ಹೋಗ್ತಾ ಇದ್ದಾನೆ ಪೌಲನು. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತು ಮಕ್ಕಳೇ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಅಪೊಸ್ತಲನಾದ ಪೌಲನು ಪ್ರಾರ್ಥನಾ ಸ್ಥಳ ಹುಡ್ಕೊಂಡು ಹೋದ್ರಂತೆ. ಹೊಸ ಜಾಗ. ದೇವರು ಬಂದು ದರ್ಶನ ಕೊಟ್ಟಿದ್ದಕ್ಕೆ ಆ ಜಾಗಕ್ಕೆ ಬಂದಿರೋದು. ಮಂದಿರವನ್ನು ಹುಡ್ಕೊಂಡು, ಪ್ರಾರ್ಥನಾ ಸ್ಥಳ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಗೊತ್ತಾ? ನದಿ ದಡದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹೆಣ್ಮಕ್ಳೆಲ್ಲ ಕುಂದಿದ್ರು. ಅವರಿಗೆ ಸುವಾರ್ತೆ ಸಾರಿದರು. ಅಲ್ಲಿ ಯಾರಿದ್ರೆ ಅಲ್ರಿ? ಲುದಿಯಳು. ಅವಳು ಸಾಮಾನ್ಯದವಳಲ್ಲ. ಆ ಧೂಮ್ರ ವಸ್ತ್ರವನ್ನು ಮಾರುವಳು. ಧೂಮ್ರ ವಸ್ತ್ರ ಅಂದರೆ ಒಂದೊಂದು ಈ ಕಾಲದಲ್ಲಿ ಸೀರೆಗಳಿದಾವಲ್ಲ, 10 ಲಕ್ಷ, ಒಂದು ಲಕ್ಷ ತನಕ 10 ಲಕ್ಷ ತನಕ ಇರೋ ಸೀರೆಗಳಿದಾವೆ ಅಂತೆ. ಅದೇ ರೀತಿ ಬಹಳ ಕಾಸ್ಟ್ಲಿ ಬಟ್ಟೆಗಳು ಮಾರುವಳಾಗಿದ್ದ ಲುದಿಯಳು. ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೇಳಿದಾಗ ಲುದಿಯಳು ತನ್ನ ಹೃದಯವನ್ನು ತೆಗೆದರು. ವಾಕ್ಯ ಕೇಳಿದಾಗ ಹೃದಯಗಳನ್ನು ತೆರಿಬೇಕು. ವಾಕ್ಯ ಹೃದಯದಲ್ಲಿ ಸ್ವೀಕಾರ ಮಾಡಬೇಕು. ಪೌಲನು ವಾಕ್ಯ ಹೇಳಿದಾಗ ಲುದಿಯಳು ತನ್ನ ಹೃದಯವನ್ನು ತೆಗೆದುಕೊಟ್ರು. ವಾಕ್ಯ ಸ್ವೀಕಾರ ಮಾಡಿದರು. ಹಲ್ಲೆಲೂಯ. ಏನಾಯ್ತು ಗೊತ್ತಾ? ತಕ್ಷಣನೇ ದೀಕ್ಷಾಸ್ನಾನ. ಅಲ್ಲಿ ನೋಡು, ಓದ್ ಮುಂದೆ. ಲುದಿಯಳು ಕರ್ತನು ಆಕೆ ಹೃದಯವನ್ನು ತೆರೆದನು. ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡು, ಆಕೆಯ ಮನೆಯವರೆಲ್ಲ ದೀಕ್ಷಾಸ್ನಾನ ತಗೊಂಡ್ಬಿಟ್ಟ. ಇದು ಯಾವುದು ಗೊತ್ತಾ? ಇದಕ್ಕೊಂದು ಹಿನ್ನೆಲೆ ಇದೆ. ಏನು ಗೊತ್ತಾ? ಅದು ಲುದಿಯಳದು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ರಿ, ಮತ್ತು ಮರಗಿಬೇಡ್ರಿ. ಫಿಲಿಪ್ಪಿ ಸಭಾ ಪ್ರಾರಂಭವಾಗಿರೋದು ಇಲ್ಲಿಂದಲೇ. ಎಂಥ ಸಭೆ? ಫಿಲಿಪ್ಪಿ ಸಭೆ. ಫಿಲಿಪಿಯರ್ಗೆ ಬರೆದ ಪತ್ರಿಕೆಗಳಿದಾವಲ್ಲ, ಇಲ್ವಾ? ಅಪೊಸ್ತಲನಾದ ಪೌಲನು ಫಿಲಿಪಿಯಲ್ಲಿರುವ ಸಭೆ ಸ್ಥಾಪಿತವಾಗಿರೋದು ಈ ಲುದಿಯಿಂದಲೇ ಸ್ಥಾಪಿತ ಆಗಿರೋದು. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಏನಾಯಿತು? ಮತ್ತು ಅದು ಮುಗೀತಲ್ಲ, ಅವಳು ದೀಕ್ಷಾಸ್ನಾನ ಕೊಟ್ಟರು. ಮತ್ತು 16ನೇ ವಾಕ್ಯ ನೋಡು.
ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಬಳಿಕೆ ಪ್ರಾರ್ಥನಾ ಸ್ಥಳಕ್ಕೆ ಹೋಗ್ತಿರುವಾಗ ಗಾರುಡಗಾತಿಯಾದ ಪೌಲನ ಒಂದೇ ಗುರಿ ಏನ್ ಗೊತ್ತಾ? ಪ್ರಾರ್ಥನೆ ಇರುವ ಜಾಗಕ್ಕೆ ಹೋಗ್ಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಇರುವ ಜಾಗಕ್ಕೆ ಹೋಗ್ಬೇಕು, ಆಲಯಕ್ಕೆ ಹೋಗ್ಬೇಕು. ಎಲ್ಲಿದ್ರೂ ಆರಾಧನೆ, ಎಲ್ಲಿದ್ರೂ ಆರಾಧನೆ ಮಾಡಬೇಕು, ಎಲ್ಲಿದ್ರೂ ಸುವಾರ್ತೆ ಸಾರಬೇಕು. ಅದೊಂದೇ ಗುರಿ ಇಟ್ಕೊಂಡು ಪೌಲನು ಪ್ರಾರ್ಥನಾ ಸ್ಥಳಕ್ಕೆ ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ಏನ್ ನಡೀತು ನೋಡ್ರಿ. ಗಾರುಡಗಾತಿಯ ದಾಸಿಯು ನಮ್ಮ ಎದುರಿಗೆ ಬಂದಳು. ಗಾರುಡಗಾರ್ತಿ ಒಬ್ಬ ಹೆಣ್ಮಗಳು ಅವ್ರ ಮುಂದೆ ಎದುರಿಗೆ ಬಂದರು. ಹಲ್ಲೆಲೂಯ. ಅವಳು ಕಣಿ ಹೇಳುವುದರಿಂದ ಏನ್ ಹೇಳ್ತಾರಂದ? ಅವಳು ಕಣಿ ಹೇಳುವುದರಿಂದ ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಬಹಳ ಆದಾಯ, ಇಂದವರಿಗೆ ಆದಾಯ. ಯಾರಿಗೆ? ಕಣಿ ಹೇಳ್ತಾರಲ್ಲ. ಎಷ್ಟು ಜನ ಇದ್ದಾರೆ ಇಲ್ಲಿ ಕಣಿ ಕೇಳೋರು? ಎಷ್ಟು ಜನ ಇದ್ದಾರೆ? ಬೇಡ, ಇದರಲ್ಲಿ ಯಾವ ಸತ್ಯನೂ ಇಲ್ಲ. ಇವಳು ಮಾತ್ರ ಸತ್ಯ ಹೇಳ್ತಾಳೆ. ಇದೊಂದು ಸ್ಪೆಷಲ್ ಕಣಿ ಹೇಳೋವಳು. ಯಾಕೆ ಗೊತ್ತಾ? ಇವಳಲ್ಲಿ ದೆವ್ವ ಐತೆ. ಇವಳೆಲ್ಲ ಮಾತಾಡ್ತಾ ಇರೋದು ದೆವ್ವ ಮಾತಾಡ್ತಾ ಇದ್ದಾರೆ. ಅವಳು ಇವನ ಹಿನ್ನೆಲೆ ಎಲ್ಲ ಹೇಳ್ಬಿಡ್ತಾಳೆ. ಭಾಳ ಕರೆಕ್ಟಾಗಿ ಕಣಿ ಹೇಳೋಲ್ಲ ಅಂದರೆ ಅವಳೇ. ಆವಾಗ ಅವ್ರ ಯಜಮಾನ್ರಿಗೆಲ್ಲ ತುಂಬ ಲಾಭ. ಯಜಮಾನ್ರುಗಳಿದ್ದಾರೆ, ಅವ್ರನ್ನ ಕರ್ಕೊಂಬರ್ತಾರೆ, ಕಣಿ ಹೇಳಿಸ್ತಾರೆ, ಭಾಳ ದುಡಿಮೆ ಇದ್ದಾವೆ, ಒಳ್ಳೆ ದುಡ್ಡಿನ ವ್ಯವಹಾರ. ಕಣಿ ಹೇಳೋಲು ಇವಳೇನು ಪೌಲನಿಗೆ ಹೋಗಿ ಕಣಿ ಹೇಳಿಬಿಟ್ಟಿದ್ದಾರೆ. ಏನ್ ಹೇಳ್ತಾರೆ ನೋಡ್ರಿ ಪೌಲನಿಗೆ? ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಿಮಗೆ ರಕ್ಷಣೆ ಮಾರ್ಗವನ್ನು ಸಾರುತ್ತಾರೆ, ರಕ್ಷಣಾ ಮಾರ್ಗವನ್ನು ಸಾರುತ್ತಾರೆ. ನೋಡ್ರಿ, ಹಂಗಾರೆ ಸೈತಾನಿಗೆ ಗೊತ್ತು ಎಲ್ಲ. ಇಲ್ಲಿ ಕುಂದ್ರೆ ಎಲ್ಲ ಹಣೆ ಬಾರ ಸೈತಾನಿಗೆ ಗೊತ್ತು. ಅಪೊಸ್ತಲನಾದ ಪೌಲನ ವಿಷಯವಾಗಿ ಪೌಲನೆಂದವನು ಏನು ಕೆಲಸ ಮಾಡ್ತಾರೆ ಎಂಬುದು ಯಾರು ಹೇಳ್ತಾ ಇದ್ದಾರೆ? ಸೈತಾನ್ ಹೇಳ್ತಾ ಇದ್ದಾರೆ. ಹಂಗಾರೆ ನಾವಿಲ್ಲಿ ಏನೇನು ಮಾಡ್ಕೊಂಡು ಬಂದಿದ್ದೀವಿ ಬೇರೆ? ಕಳೆದ ವಾರ ಎಲ್ಲ ಸ್ವಲ್ಪ ಯೋಚನೆ ಮಾಡ್ರಿ. ಈಗ ಸೈತಾನ್ ಇಲ್ಲಿ ಬಂದು ಸೈಕನ್ ಕೈಯಲ್ಲಿ ಸ್ವಲ್ಪ ಹೊತ್ತು ಮೈ ಕೊಟ್ಬಿಟ್ರೆ ಎಲ್ಲದು ಹೇಳ್ಬಿಡ್ತಾರೆ. ನಾವೇ ಯೋಚನೆ ಮಾಡ್ಕೊಳ್ರಿ, ಏನು ಮಾಡ್ಕೊಂಡು ಬಂದಿದ್ದೀವೋ ನಾವು. ಆಲಯಕ್ಕೆ ಬರ್ಬೇಕಾದ್ರೆ ನಾವು ಹೆಂಗೆ ಬರಬೇಕು? ದೇವರು ನಮ್ಮೆಲ್ಲ ಹೃದಯ ಅಂಧರಗಳನ್ನು ನೋಡ್ತಾ ಇದ್ದಾನೆ. ಸೈತಾನ್ ಕೂಡ ಹಿಂಗೆ ಮತ್ತೆ ಒಬ್ಬೊಬ್ಬರನ್ನ ಸೈತಾನ್ ಹಿಡಿಯೋದು. ಸೈತಾನ್ ಹಿಡಿಯೋ ಕಾರಣ ಏನು ಗೊತ್ತಾ? ನಿಮ್ಮ ಹಣೆ ಬಾರ ಎಲ್ಲ ಗೊತ್ತವನಿಗೆ. ಯಾರ್ಯಾರು ಎಂದವರಿದ್ದಲ್ಲಿ ಲಟ್ಟಂದು ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಇದೇ ಬಂದಿರೋದು. ಅದಕ್ಕೆ ಸೈತಾನಿಗೆ ಅವಕಾಶ ಕೊಡಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿ ಅಪೊಸ್ತಲನಾದ ಪೌಲನ ವಿಷಯವಾಗಿ ಹೇಳ್ತಾ ಇದ್ದಾರೆ. ಪೌಲನ್ ಏನು ಮಾಡಿದ್ರು ನೋಡ್ರಿ ಅವರಿಗೆ. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನ ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದ. ಹಲ್ಲೆಲೂಯಾ. ಹಂಗಾರೆ ದೆವ್ವ ಬಿಟ್ಟು ಹೋಗ್ಬೇಕಂದ್ರೆ ಯಾರ ಹೆಸರಿನಲ್ಲಿ ಬಿಡಿಸ್ಬೇಕು? ಯೇಸುವಿನ ಹೆಸರಿನಲ್ಲಿ ಮಾತ್ರ ದೆವ್ವ ಹೋಗುತ್ತೆ, ಬೇರೆ ಯಾರ ಹೆಸರಿನಲ್ಲಿ ದೆವ್ವ ಹೋಗಲ್ಲ. ಅಪೊಸ್ತಲನಾದ ಪೌಲನು ಅವರ ವಿಷಯವಾಗಿ ಸೈತಾನ್ ಸಾಕ್ಷಿ ಹೇಳ್ತಾನೆ, ಇವನು ರಕ್ಷಣಾ ಮಾರ್ಗವನ್ನು ತಿಳಿಸುವರಾಗಿದ್ದಾರೆ. ಹಂಗಾರೆ ಅಂದ ಸಾಕ್ಷಿ ನಮ್ಮ ವಿಷಯವಾಗಿ ಅಂದ ಸಾಕ್ಷಿಗಳು ಹೇಳ್ತಾರ? ರಕ್ಷಣಾ ಮಾರ್ಗ ಯಾರನ್ನ ತಿಳಿಸ್ತಾ ಇದ್ದೀರಾ? ಸುವಾರ್ತೆ ಯಾರನ್ನ ಸಾರ್ತಾ ಇದ್ದಾರಾ? ಎಂಥದ್ದು ಹೇಳಿದ್ರಿ ಸರಿ, ಸೈತಾನಿಂದ ಗೊತ್ತಾಯಿತು. ಬೇರೆ ಯಾರನ್ನ ಆದರೆ ಭಾಳ ಕರೆಕ್ಟಾಗಿ ಪ್ರವಾದನೆ ಹೇಳ್ತಾ ಇದ್ರಲ್ರಿ. ಎಂಥ ಚೆನ್ನಾಗಿ ಒಳ್ಳೆ ಪ್ರವಾದಿಗೆ ಇವಳವ. ಬೇಕಾದ್ರೆ ಇವಳನ್ನ ಚರ್ಚಿಗೆ ಒಂದ್ಸರ್ತಿ ಕರೆಸ್ಬಿಡಾನ, ಎಲ್ಲರದ್ದು ಹೇಳ್ಬಿಡ್ತಾರೆ ಬಂಡವಾಳ ಅಂತೇಳಿ. ಪೌಲನ ಅವೆಲ್ಲ ನೋಡಿಲ್ಲ. ಅವಳಲ್ಲಿರುವ ಆತ್ಮ ಯಾವುದು ಅಂತ ನೋಡಿದ. ಅವಳಲ್ಲಿರುವ ಪೌತ್ರಾತ್ಮನ ದೆವ್ವನ, ಇದಕ್ಕೆ ವಿವೇಚನಾ ಆತ್ಮ ಒಂದು ಹೇಳ್ತಾರೆ. ಪೌಲನ ಅದನ್ನು ಕಂಡಿಡಿದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೆವ್ವವನ್ನ ಬಿಟ್ಟು ಹೋಗಂದು ಹೇಳಿದ ತಕ್ಷಣ ದೆವ್ವ ಬಿಟ್ಟು ಹೋಗ್ಬಿಡ್ತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನೋಡಿ ಏನಾಯ್ತು ಅಂದ ಅವರ 20ನೇ ವಾಕ್ಯ. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ನೋಡ್ರಿ, ಇದೆ ಇವತ್ತು ನಡೀತಾ ಇರೋದು ಇದೆ. ಪಟ್ಟಣವನ್ನು ಗಲಿಬಿಲಿ ಮಾಡಿದ್ರಂತೆ. ಮಾಡಿರೋದೇನು? ದೆವ್ವ ಬಿಡಿಸಿರೋದು. ಇವತ್ತು ಕೂಡ ಅಷ್ಟೇ ಅನೇಕ ಸ್ಥಳಗಳಲ್ಲಿ ನಡೀತದೆ. ಆರಾಧನಾ ಸ್ಥಳಗಳಲ್ಲಿ ಹೋಗ್ಬಿಟ್ಟು ಆರಾಧನೆ ಮಾಡ್ತಾ ಇರಬೇಕಾದ್ರೆ ಇವರು ಪಟ್ಟಣವಲ್ಲೇ ಗಲಿಬಿಲಿ ಮಾಡ್ತಾರೆ. ಇವರು ಬೈಬಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಮತಾಂತರ ಮಾಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು ಕೇಸುಗಳು. ಇದನ್ನು ಕೇಳೋಕ್ಕೆ ಅಧಿಪತಿಗಳು ಇವರು ಹೇಳಿದ ತಕ್ಷಣ ಅವರು ಕೇಳಿಬಿಟ್ಟ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಏನಾಯಿತು? ಅಧಿಪತಿಗಳು ಅವರನ್ನು ಹಿಡ್ಕೊಂಡು 22ನೇ ವಾಕ್ಯದಿಂದ, ಅಧಿಪತಿಗಳು ಅವರ ವಸ್ತ್ರಗಳನ್ನು ಹರಿದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಬಹಳ ಪೆಟ್ಟುಗಳನ್ನ ಹೊಡೆಸಿದ್ರು. ಬಟ್ಟೆ ಹರಿದು ಬಿಟ್ರಂತೆ. ಚೆನ್ನಾಗಿ ಹೊಡೆದು
ಏನ್ ಮಾಡಿದ್ರು ನೋಡ್ರಿ, ಸೆರೆಮನೆಯೊಳಗೆ ಸೆರೆಮನೆಯಲ್ಲಿ ಹಾಕಿಸಿ ಇವರನ್ನ ಭದ್ರವಾಗಿ ಕಾಯಬೇಕೆಂದು ಭದ್ರವಾಗಿ ಕಾಯ್ಬೇಕಂದ್ರೆ, ಯಾಕಂದ್ರೆ ಇವರು ದರೋಡಿತನ ಮಾಡಿದಾನೆ, ಎಲ್ಲ ಕೊಲೆ ಮಾಡಿದಾನೆ, ಭದ್ರವಾಗಿ ಕಾಯ್ಬೇಕಂದ್ರೆ ಮಾಡಿದ ಕೆಲಸ ಏನು, ದೆವ್ವ ಬಿಡಿಸಿರೋದು. ಒಳ್ಳೆ ಕಾರ್ಯ ಮಾಡಿದವನಿಗೆ ಭದ್ರವಾಗಿ ಕಾಯ್ಬೇಕಂದ್ರೆ. ಹಲ್ಲೆಲೂಯ. ಅವ್ರೇನ್ ಮಾಡಿದ್ರು, ಭದ್ರವಾಗಿ ಕಾದ. ರಾತ್ರಿ ಅಪೊಸ್ತಲನಾದ ಪೌಲನ ಸೇವೆ ನೋಡಿದ್ರೆ ಇಂಥದೇ. ಹಗಲೆಲ್ಲ ಸುವಾರ್ತೆ ಸಾರ್ತಾರೆ, ರಾತ್ರಿ ಬಂದು ಜೈಲಿನಾಗಿರ್ತಾನೆ. ಜೈಲಿನಾಗಿದ್ದು ಅಲ್ಲಿ ಇದ್ರೆ ಸುಮ್ಮನೆ ಇರಲ್ರಿ. ಜೈಲಿನಾಗ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ರಕ್ಷಣೆ ಹೊಂದಬೇಕು. ಜೈಲು ಸೂಪರಂಡು ರಕ್ಷಣೆ ಹೊಂದಬೇಕು, ಯಾರಾದರೂ ರಕ್ಷಣೆ ಹೊಂದಬೇಕು. ಒಂದೇ ಗುರಿ, ನಾನು ಸೈತಾನ ಹೇಳಿದ್ರಲ್ಲ, ಇವನು ರಕ್ಷಣಾ ಮಾರ್ಗವನ್ನು ತಿಳಿಸುವನು. ಎಲ್ಲೋದ್ರೂ ರಕ್ಷಣಾ ಮಾರ್ಗ ತಿಳಿಸ್ತಾನೆ. ಜೈಲಿಗೆ ಹೋದರೆ ಅಲ್ಲಿ, ಹೊರಗಡೆ ಬಂದರೆ ಅಲ್ಲಿ, ಎಲ್ಲೋದ್ರೂ ಇವೇ ತಿಳಿಸೋದೆ, ಅದೇ ಕೆಲಸ ಅವನು. ಯಾಕಂದರೆ ಅವನಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವನಲ್ಲಿದ್ದರೆ ಯಾರನ್ನೂ ಎದುರ್ತಿದ್ದಿಲ್ಲ. ಹಲ್ಲೆಲೂಯ. ಅವ್ರು ಇವನ್ನ ಕರ್ಕೊಂಬಂದು ಭದ್ರವಾಗಿ ಕಾದು ಏನೇನು ಮಾಡಿದ್ರು ನೋಡು, ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯೊಳಕ್ಕೆ ಹಾಕಿಸಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಕಾಲುಗಳಿಗೆ ಕೋಳೆಯನ್ನು ಹಾಕಿಸಿ ಬಿಗಿದಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಪ್ರಾರ್ಥನೆ ಮಾಡುವವರಾಗಿ, ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರಿಗೆ ಸ್ತುತಿ ಪದಗಳನ್ನು ದೇವರ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಹಾಗಾದ್ರೆ ಅಷ್ಟೊಂದು ಹೊಡೆತ ತಿಂದು ಮೈಯೆಲ್ಲ ಗಾಯ, ಬಟ್ಟೆ ಬೇರೆ ಇಲ್ಲ, ಅವರು ಅರ್ಧಾಕ್ಬಿಟ್ಟ. ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ದು ಹಾಡಾಡಕ್ಕೆ ಶುರು ಮಾಡಿಬಿಟ್ಟ. ಅಲ್ಲಿ ಸುತ್ತಮುತ್ತಗಳೆಲ್ಲ ಕೈದಿಗಳಿದ್ರೆ ಬಾಯಿ ಮುಚ್ಚಿ ಒಂದು ಒಬ್ಬರು ಹೇಳಿಲ್ಲ. ಅವರೇನಂದ್ರೆ ನೋಡ್ರಿ, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ಅವ್ರು ಲಕ್ಷ್ಯವಿಟ್ಟು ಕೇಳಿದ್ರಂತೆ, ಲಕ್ಷ್ಯವಿಟ್ಟು ಕೇಳಿದ್ರು. ಇವರು ಚೆನ್ನಾಗಿ ಹಾಡು ಹೇಳ್ತಲ್ಲ, ಸ್ತುತಿಗೀತಗಳು. ಹಾಡು ಹಾಡಿದಾಗ ದೊಡ್ಡ ಅದ್ಭುತ ಅಲ್ಲಿ ನಡೀತು. ಏನ್ ನಡೀತು? ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿತು. ಸೆರೆಮನೆಯ ಅಸ್ಥಿವಾರಗಳನ್ನು ಕದಲಿತು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಕದಗಳೆಲ್ಲ ತೆಗೆದರು. ಎಲ್ಲರ ಬೇಡಿಗಳು ಕಳಚಿ ಬಿದ್ದು, ಎಲ್ಲ ಬೇಡಿಗಳು ಕಲಸಿ ಬಿಟ್ರು. ಇವರದ್ದು ಮಾತ್ರ ಅಲ್ಲ, ಅದ್ರಾಗ ಇದ್ದವ್ರದ್ದು ಎಲ್ಲರದ್ದು ಬಿದ್ದು ಅಂದೆ. ಎಲ್ಲರದ್ದು ತಾನೆ ಬರ್ದಿರೋದು, ಎಲ್ಲರ ಬೇಡಿಗಳು ಎಲ್ಲರದ್ದು ಬರ್ದು ಬೇಡಿಗಳೆಲ್ಲ ಬಿದ್ದುಬಿಟ್ಟಿದ್ದೇವೆ ಅಂದೆ. ಹಲ್ಲೆಲೂಯ. ಇವರಿಗೆ ಕಾಲಿಗೆ ಹಾಕಿದ್ದಾರೆ, ಬೇರೆಯವರಿಗೆಲ್ಲ ಕೈಯಾಗ ಹಾಕಿದ್ದಾರೆ. ಎಲ್ಲ ಬೇಡಿಗಳೆಲ್ಲ ಕಳಿಸಿಬಿಟ್ರು. ಅದ್ರ ಬಾಗಿಲುಗಳೆಲ್ಲ ತರೆದು ಬಿಟ್ರು. ಅದ್ರ ಅರ್ಥವೇನು? ಹೋಗಪ್ಪ, ಎಲ್ಲರೂ ಹೊರಟು ಹೋಗ್ಬಿಡು ಅಂದಾದ್ರೆ. ಆದರೆ ಅಪೊಸ್ತಲನಾದ ಪೌಲನು ಎಲ್ಲಿ ಹೋಗಿಲ್ಲ, ಅಲ್ಲೇ ಇದ್ದರು. ಬಾಗಿಲು ತೆಗೆದ್ರು ಹೋಗಿಲ್ಲ. ಏನ್ರಿ ಸೆರೆಮನೆಯಲ್ಲಿ ಗೈಟೆಲ್ಲ ಬಾಗಿಲೆಲ್ಲ ತೆಗೆದ್ರೆ ಇರ್ತಾರೆ ಯಾರಾದರೂ? ಇವ್ರು ಹೋಗಿಲ್ಲ. ಅಪೊಸ್ತಲನಾದ ಪೌಲನು ಯಾಕೆ ಹೋಗಿಲ್ಲ ಗೊತ್ತಾ? ಅವನು ಹೇಳ್ತಾನೆ, ನಮಗೆ ಯಾರು ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ ಅವರೇ ಬರಬೇಕು, ನಮ್ಮನ್ನು ಕರ್ಕೊಂಡು ಹೋಗಂತಾನೆ. ನನ್ನನ್ನು ಹೆಂಗೆ ಅರೆಸ್ಟ್ ಮಾಡಿದರೆ ನೀವು? ವಿಚಾರಣೆ ಇಲ್ಲದಲ್ಲ ಹೆಂಗೆ ಕರ್ಕೊಂಬಂದೆ ಹಂಗೆ ಪ್ರಶ್ನೆ ಆಗ್ತಾನೆ. ಆದರೆ ಇವನು ಜೋರ ಹಾಡಾಡಿದಾಗ ಸೆರೆಮನೆಯ ಅಸ್ಥಿವಾರಗಳೆಲ್ಲ ಕರೆದರು, ಬಾಗಿಲುಗಳೆಲ್ಲ ತೆರೀತು. ಅವಾಗ ಸೂಪ್ರಂಡು ಎದ್ದು ಬಂದು, ಬಾಗಿಲೆಲ್ಲ ತೆಗೆದು ಬಿಟ್ಟಿದ್ದೇವೆ, ಜೈಲು ಗೇಟೆಲ್ಲ ತೆಗೆದೈತೆ, ನಾನೇನು ಯಾಕೆ ಜೀವಿಸಬೇಕು ಅಂದ ಚಾಕು ತಂದು ನನ್ನನ್ನು ನಾನೇ ಸಾಯಿಸೋಕ್ಕೋಸ್ಕರ ಪ್ರಯತ್ನ ಮಾಡಿದರು. ಆವಾಗ ಪೌಲನು ಹೇಳ್ತಾನೆ, ನಿನಗೆ ಯಾವ ಕೇಡು ಮಾಡಬೇಡ ನೀನು, ನಾವೆಲ್ಲ ಇಲ್ಲೇ ಇದ್ದೀವಿ ಅಂದ. ಎಲ್ಲರೂ ಯಾರು ಓಡೋಗಿಲ್ಲ, ಒಬ್ಬರು ಓಡೋಗಿಲ್ಲ. ನೋಡ್ರಿ ಎಂಥ ಒಳ್ಳೆ ಕೈದಿಯವರಿಲ್ಲ, ಒಬ್ಬರು ಓಡೋಗಿಲ್ಲ. ಇಲ್ಲೆಲ್ಲ 15 ಅಡಿ ಮೇಲೆ ಗೋಡೆ ಇದ್ರು, ಅದ್ರ ಮೇಲೆ ಎತ್ತಿ ಆರುವರು. ಬಾಗಿಲು ತೆಗೆದ್ರು ಕೂಡ ಒಬ್ಬರು ಹೋಗಂಗಿಲ್ಲ, ಎಲ್ಲರೂ ಅಲ್ಲೇ ಇದ್ದಾರೆ. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಮುಂದೆ ಓದಪ್ಪ. ಹೋಗಿ ಒಳಕ್ಕೆ ಹಾರಿ ನಡಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂಬುದಾಗಿ ಕೇಳಿದರು. ಹಲ್ಲೆಲೂಯ. 8ನೇ ವಾಕ್ಯದಿಂದ. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನೀನು ಏನು ಕೇಡು ಮಾಡ್ಕೋಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ, ಎಲ್ಲರೂ ಇಲ್ಲೇ ಇದ್ದೀವಿ. ಯಾಕೆ ಗೊತ್ತಾ? ಪೌಲನ್ ಏನು ಮಾಡ್ತಾ ಇದ್ರು? ಸ್ತುತಿಗೀತಗಳನ್ನು ಆಡ್ತಾ ಇದ್ರು, ಸುವಾರ್ತೆ ಸಾರಿತಾ ಇದ್ರು. ಜೈಲಿನಾಗ ರಾತ್ರಿ ಅಷ್ಟು ಹೊಡೆತ ತಿಂದು ಸುಸ್ತಾಗಿ ಮಲ್ಕೊಂಡಿಲ್ಲ. ಸ್ತುತಿಗಳನ್ನು ಆರಾಧನೆಯಲ್ಲಿ ಬಿಡುಗಡೆ ಆಯಿತು. ಸೆರೆಮನೆ ಅಸ್ಥಿವಾರಗಳನ್ನು ಕದಲಿತ್ತು, ಸೆರೆಮನೆ ಬಾಗಿಲುಗಳೆಲ್ಲ ತೆಗೆದಿತ್ತು, ಬೇಡಿಗಳೆಲ್ಲ ಕಳಚಿ ಬಿದ್ದವು, ಎಲ್ಲ ಬಿಡುಗಡೆ. ಆದರೂ ಇವರು ಒಬ್ಬರು ಹೋಗಿಲ್ಲ. ಹಲ್ಲೆಲೂಯ. ಮುಂದೆ ಓದೋ ವಾಕ್ಯ. ಅವನು ದೀಪ ತರಬೇಕೆಂದು ಕೂಗಿ. ಇವತ್ತು ಬೇಕಾಗಿರೋದು ಅದೇ, ದೀಪ ಬೇಕು. ಏನು ಬೇಕು? ದೀಪ. ದೀಪ ಅಂದರೆ ಏನು? ಬೆಳಕು.
ಬೆಳಕಿಲ್ಲ, ಜನರು ಎಲ್ಲ ಕತ್ತಲೆ ಅನುಭವದಲ್ಲಿದ್ದಾನೆ. ಸೂಪ್ರಂಡ್ರಿಗೂ ಬೆಳಕಿಲ್ಲ. ಸೂಪ್ರಂಡ್ ಏನು ಹೇಳ್ತಾನೆ, ನನಗೆ ಬೆಳಕು ಬೇಕು ಅಂತಾರೆ. ಪೌಲನವರಿಗೆ ಬೆಳಕನ್ನು ಕೊಟ್ಟರು. ಪೌಲನವರಿಗೆ ಏನು ಕೊಟ್ಟರು? ಬೆಳಕನ್ನು ಕೊಟ್ಟರು. ನೋಡೋದನ್ನ ಕೂಗಿ ಒಳಕ್ಕೆ ಹಾರಿ ನಡಗುತ್ತಾ ಪೌಲಸಿಲ್ಲರ ಮುಂದೆ ಬಿದ್ದನು. ಜೈಲ್ ಸೂಪ್ರಂಡ್ ಬಂದು ಕೈದಿಯ ಮುಂದೆ ನಡುಗುತ್ತಾ ಬಿದ್ದರು. ಎಂಥ ಅದ್ಭುತ ರೀ ಇದು! ಇಲ್ಲ, ಯಾರಾದರೂ ಮಾಡ್ತಾರ ಇದನ್ನ? ಕೈದಿ ಮುಂದೆ ಬಂದು ಬಿದ್ದುಬಿಟ್ಟ. ಆಮೇಲೆ ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಿದನು. ಸ್ವಾಮಿಗಳೇ, ರಾತ್ರಿ ಕರ್ಕೊಂಬರ್ಬೇಕಾದ್ರೆ ಒಯ್ಲ್ನಾಗ ಬಂದು 2 ಹೊಡೆದ ಬಿಟ್ಟು ಮಾಡಿ ಒಳಗಡೆ ಕಳಿಸ್ತಾರೆ ಜೈಲಿನಾಗೆಲ್ಲ. ಇವರು ಏನಿಲ್ಲ, ರಾತ್ರಿ ಬೆಳಿಗ್ಗೆ ಬಂದಾಗ ಏನಂತಾರೆ, ಸ್ವಾಮಿಗಳೇ ಅಂತ ಕರೀತಾ ಇದ್ದಾರೆ. ಅಲ್ಲಿ ಅವನಿಗೆ ಅದ್ಭುತಗಳೆಲ್ಲ ನೋಡಿ ಬೆರಗಾಗ್ಬಿಟ್ಟ, ಎದುರುಬಿಟ್ಟ. ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು. ನೀನು ರಕ್ಷಣೆ ಹೊಂದುವಿ, ನೀನು ರಕ್ಷಣೆ ಹೊಂದುವೆ, ಮನೆಯವರು ರಕ್ಷಣೆ ಹೊಂದುವರು. ಆವಾಗ ನಿಮ್ಮ ಕುಟುಂಬವೆಲ್ಲ ರಕ್ಷಣೆ ಹೊಂದುತ್ತೀವಿ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಡು, ಅವಾಗ ನೀವೆಲ್ಲರೂ ಪೂರ್ತಿ ಆಗುವುದ ವಾಕ್ಯವನ್ನು. ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿ. ದೇವರ ವಾಕ್ಯ ಹೇಳಿದ್ರು, ಅದು ಮುಖ್ಯ. ಅವರಲ್ಲಿ ಅವ್ರ ಮನೆಯವರಿಗೆಲ್ಲ ದೇವರ ವಾಕ್ಯವನ್ನ ಹೇಳಿದರು, ಸಾರಿದರು. ದೇವರ ವಾಕ್ಯ ಕೇಳಿದಾಗ ಜೈಲ್ ಸೂಪ್ರಂಡು ಅವ್ರ ಕುಟುಂಬವನ್ನ ಬೆದಲಾಯಿತು. ನಮಗೆ ರಕ್ಷಣೆ ಬೇಕು. ವಾಕ್ಯ ಕೇಳಿದಾಗ ಅವ್ರು ಏನಾಯ್ತು? ರಕ್ಷಣೆ ಹೊಂದಿದ್ರು, ಎಲ್ಲರೂ ರಕ್ಷಣೆ ಹೊಂದಿದ್ರು. ಆ ರಾತ್ರಿಯಲ್ಲಿ, ಆ ಗಳಿಗೆಯಲ್ಲಿ ಏನ್ ಮಾಡಿದ್ರು ಪೌಲನು? ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನ ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಹಲ್ಲೆಲೂಯಾ. ಎಲ್ಲರೂ ದೀಕ್ಷಾಸ್ನಾನ ಮಾಡಿ ಯಾವಾಗ ರಕ್ಷಣೆ ಹೊಂದ್ಬಿಟ್ರು, ಅಪೊಸ್ತಲನಾದ ಪೌಲನಿಗೂ ಶೀಲನಿಗೂ ಬಂದ ಗಾಯಗಳೆಲ್ಲ ಅವರೇ ಎಲ್ಲ ಚೆನ್ನಾಗಿ ತೊಳೆದು ಅವರಿಗೆಲ್ಲ ಶುಶ್ರೂಷೆ ಮಾಡಿ ಅವ್ರ ಕೈಯಿಂದಲೇ ದೀಕ್ಷಾಸ್ನಾನ. ಜೈಲಿನಲ್ಲಿ ದೀಕ್ಷಾಸ್ನಾನ ತೊಟ್ಟಿಗಳು ಇರ್ತವೆ ಇಲ್ವಾ? ನಾವು ಜೈಲಿನಾಗ ಹೋದಾಗ ನೋಡಿದ್ವಿ, ದೊಡ್ಡ ತೊಟ್ಟಿ ಮಾಡಿರ್ತಾರೆ. ದೀಕ್ಷಾಸ್ನಾನಕ್ಕಲ್ಲ, ಸ್ನಾನ ಮಾಡಕ್ಕೆ ಅವ್ರಿಗೆ ಅದೆಲ್ಲ ಇಳಿಸಿ ಮುಣಗಿಸಿರ್ಬೇಕು. ಒಟ್ಟಿನಲ್ಲಿ ಜೈಲು ಸೂಪರಂಡಿಗೂ ಮುಣಿಸಿದ, ಅವ್ರ ಕುಟುಂಬ ಎಲ್ಲರಿಗೂ ಮುಣಿಸಿ ದೀಕ್ಷಾಸ್ನಾನ ಎಲ್ಲರೂ ತಗೊಂಬಿಟ್ಟ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಂಗಾದ್ರೆ ರಕ್ಷಣೆ ಎಲ್ಲರಿಗೂ ಭಾಳ ಪ್ರಾಮುಖ್ಯ. ಆಮೇಲೆ ನೋಡ್ರಿ, ಮುಂದೆ ಓದು, ಏನು ಮಾಡಿದ್ರು ಅಂದ, ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು. ಮನೆಗೆ ಕರ್ಕೊಂಡು ಹೋದ್ರಂದೆ, ಕೈದಿಗಳನ್ನ ಮನೆಗೆ ಕರ್ಕೊಂಡು ಹೋದ್ರಂದೆ. ಅವ್ರಿಗೇನು ಮಾಡಿದ್ರು? ಪಾಪ ಊಟ ಸಿಕ್ಕಿಲ್ಲ. ಸ್ವಾರ್ಥ ಸಾರ್ಬೇಕಾದ್ರೆ ಎಲ್ಲಿ ಊಟ? ಸಾರ್ತಾ ಇರ್ಬೇಕಾದ್ರೆ ಎಳ್ಕೊಂಡು ಹೋದ. ಸಾಯಂಕಾಲನೂ ಊಟ ಇಲ್ಲ. ಎಷ್ಟು ಗಂಟೆಗೆ ಊಟ ಮಾಡಿರೋದು ಗೊತ್ತಾ? ರಾತ್ರಿ. ತರುವಾಯ ಅವನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ರು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಹಲ್ಲೆಲೂಯಾ. ಮನೆಯವರ ಸಂಗಡ ಉಲ್ಲಾಸಗೊಂಡರು. ಹಲ್ಲೆಲೂಯಾ. ಎಲ್ಲರಿಗೂ ಸಂತೋಷ. ಯೇಸು ಸ್ವಾಮಿಯನ್ನು ಯಾವಾಗ ಒಳಗೆ ಸ್ವೀಕಾರ ಮಾಡ್ತಾರೋ ಆವಾಗ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ಯೇಸು ಯಾರ ಹೃದಯದಲ್ಲಿದೆಯೋ ಅವರಿಗೆ ಸಂತೋಷ. ಯೇಸು ನಿಮ್ಮ ಹೃದಯದಲ್ಲಿದ್ದರೆ ಅವ್ರಿಗೆ ಸಂತೋಷ. ಇಷ್ಟು ದಿವಸ ದುಃಖದಲ್ಲಿ, ಭಾರದಲ್ಲಿ, ಪ್ರಯಾಸದಲ್ಲಿ ನೀನು ಕಷ್ಟಪಡ್ತಾ ಇದೆಯಾ? ಆ ಯೇಸುವನ್ನು ಒಳಗಡೆ ಸ್ವೀಕಾರ ಮಾಡಿಕೊಳ್ಳ್ರಿ. ನಿಮ್ಮ ದುಃಖ ಎಲ್ಲವೂ ಸಂತೋಷವಾಗಿ ಮಾರ್ಪಡ್ತದೆ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿದೆಯಾ? ನಿಮ್ಮ ಮನೆಗಳಲ್ಲಿ ಸಮಸ್ಯೆಗಳಿದೆಯಾ? ಮಕ್ಕಳ ವಿಷಯವಾಗಿ ಚಿಂತೆ ಮಾಡ್ತಾ ಇದ್ದೀರಾ? ಯೇಸುವನ್ನು ಒಳಗಡೆ ಸ್ವೀಕಾರ ಮಾಡಿದರೆ ಎಲ್ಲದರಿಂದ ದೇವರು ಬಿಡುಗಡೆ ಕೊಡ್ತಾನೆ. ಆವತ್ತಿಂದೆಲ್ಲ ಸಂತೋಷ. ದೇವರ ಮಕ್ಕಳು ಮುಖ ನೋಡಿದ್ರೆ ಹೆಂಗಿರ್ತದ್ರೆ, ಗಂಟು ಕಟ್ಕೊಂಡಿರ್ತಾರ. ಯಾರು ಗಂಟ್ಕೊಂಡಿರೋರು? ಭಾಳ ಚಿಂತೆ ಮಾಡಿ ಆ ಜೀವನದೆಲ್ಲ ಜೀವಿಸೆ ಸಾಯಬೇಕು ಅಂದಿರೋರಿಗೆ ಏನಾಗುತ್ತೆ? ಸಂತೋಷ ಇರಲ್ಲ. ಮಗ ನೋಡಿದ್ರೇನೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳಿಗೆ ಸಂತೋಷ. ಮಗುಗಳು ನೋಡಿದ್ರೇನೆ ಸಂತೋಷ. ನಮ್ಮನ್ನು ನೋಡಿಕೊಂಡ್ರೆ ಬೇರೆಯವ್ರು ಹೇಳ್ಬೇಕು, ಇವರೊಬ್ಬ ದೇವರ ಮಗ, ಇವರ ದೇವರ ಮಗಳು ಎಂಬುದಾಗಿ ಬೇರೆಯವ್ರು ನಮ್ಮ ವಿಷಯವಾಗಿ ಸಾಕ್ಷಿ ಹೇಳುತ್ತಾರೆ. ಹಲ್ಲೆಲೂಯಾ. ಬೆಳಗಾದ ಮೇಲೆ ಅಧಿಪತಿಗಳು. ಹಾಗಾದ್ರೆ ಇದೆಲ್ಲ ಯಾವಾಗ ನಡೀತು? ದೀಕ್ಷಾಸ್ನಾನನೂ ರಾತ್ರಿನೇ, ಆಡಿರೋದು ರಾತ್ರಿನೇ, ಊಟ ಕೊಟ್ಟಿರೋದು ರಾತ್ರಿನೇ. ಅಷ್ಟು ಬೇಗನೆ ಅಡುಗೆ ಮಾಡಿ ಇವರಿಗೆಲ್ಲ ಊಟನೂ ಕೊಟ್ಟರು. ಬೆಳಗಾದ ಮೇಲೆ ಅಧಿಪತಿಗಳು ಬಂದು ಏನಂದ್ರು ಗೊತ್ತಾ? ಅವ್ರನ್ನ ಬಿಟ್ಬಿಡ್ರಿ. ಅವರೊಂದಿಗೂ ಮಾತಾಡ್ಬಿಟ್ಟ ದೇವರು. ಯಾರನ್ನ ಹಿಡ್ಕೊಂಡು ಹೋಗಿ ಒಳಗೆ ಹಾಕಿದ್ರೆ ನೀವು ಮೊದಲು ಕಳಿಸ್ರಿ. ಯಾಕಂದ್ರೆ ಅವ್ರು ಬಾಗಿಲು ತೆಗೆದ್ರು ಕೂಡ ಒಬ್ಬರು ಹೋಗಿಲ್ಲ, ಅಲ್ಲೇ ಇದ್ದಾರೆ. ಅಲ್ಲಿ ಜೈಲಿನಾಗ ಇದ್ದವರೆಲ್ಲರೂ ರಕ್ಷಣೆ ಹೊಂದಿದ್ರು. ಕೈದಿಗಳೆಲ್ಲ ರಕ್ಷಣೆ ಹೊಂದಿದ್ರು, ಸೂಪ್ರಂಡ್ ರಕ್ಷಣೆ ಹೊಂದಿದ್ರು. ಬೆಳಗಾದ ಮೇಲೆ ಅಧಿಪತಿಗಳು, ವಾಕ್ಯ 25-35,
ಬೆಳಗಾದ ಮೇಲೆ ಅಧಿಪತಿಗಳು ಆ ಮನುಷ್ಯರನ್ನ ಬಿಟ್ಟು ಬಿಡು ಎಂದು ಆ ಮನುಷ್ಯನ ಬಿಟ್ಟು ಬಿಡುವೆಂದು ಜವಾನರ ಕೈಯಲ್ಲಿ ಹೇಳಿ ಕಳಿಸಿ ಜವಾನ ಕೈಯಲ್ಲಿ ಹೇಳಿ ಕಳಿಸಿದರು. ಸೆರೆ ಯಜಮಾನನು ಈ ಮಾತನ್ನ ಪೌಲನಿಗೆ ತಿಳಿಸಿ, ಸೆರೆಮನೆವಾನಿಗೆ ಸಂತೋಷ ಆಯಿತು. ಯಾರು ಜೈಲೆಲ್ಲ ತೆಗೆದ್ರು ಕೂಡ ಯಾರು ಹೋಗಿಲ್ಲ. ಬಂದು ಪೌಲನಿಗೆ ಹೇಳ್ತಾ ಇದ್ದಾನೆ, ಮೇಲಿಂದ ಓರ್ಡ್ರ್ ಬಂದೈತೆ, ನೀವೆಲ್ಲರೂ ಹೋಗಪ್ಪ ಅಂದ. ಆದರೆ ಇವರೇನು ಮಾಡಿದ್ರು? ಹೋಗಲ್ಲ ಅಂದ್ಬಿಟ್ಟ. ನೋಡಿ ಮುಂದೆ ಅದನ್ನ. ಅದಕ್ಕೆ ಪೌಲನು ಅವರ ವಿಚಾರಣೆ ಮಾಡಿದೆ ರೋಮಾಪುರದ ಹಕ್ಕುದಾರನಾದ ನಮ್ಮನ್ನು ಎಲ್ಲರ ಮುಂದೆ ಹೊಡೆಸಿ ಸೆರೆಮನೆಯೊಳಗೆ ಹಾಕಿಸಿ ಈಗ ನಮ್ಮನ್ನು ಗುಪ್ತವಾಗಿ ಹೊರಗೆ ಬಿಡಕ್ ನೋಡ್ತಾ ಇದ್ದೀರಾ ನೀವು? ನಡಿಯಲ್ರಿ, ನಾವು ಹೋಗಲ್ಲ. ಯಾವಾಗ ಪೌಲನ್ ಪಟ್ಟು ಹಿಡ್ಕೊಂಡ್ಬಿಟ್ರೆ ಹೋಗಲ್ಲ ಅಂದ ಅವರೇ ಬಂದ್ಬಿಟ್ರು. ಎಲ್ಲರೂ ಅಧಿಪತಿಗಳು ಬಂದು ಪೌಲನಿಗೆ ನಮಸ್ಕಾರ ಮಾಡೋಕ್ಕೆ ಶುರುವಾಯಿತು. ರೋಮಾಪುರದ ಹಕ್ಕರಿವನೊಂದು ಹೇಳಿದಾಗ ಅವರೆಲ್ಲ ಹೆದರ್ಕೊಂಬಿಟ್ಟ. ಭಯ ಬಂತು ಅವರಿಗೆ. ರೋಮಾಪುರದ ಹಕ್ಕುದಾರ ಮಾತನವರ ಕೇಳಿ ಭಯಪಟ್ಟರು ಮತ್ತು ಅವರ ಬಳಿಗೆ ಹೋಗಿ ವಿನಯವಾಗಿ ಮಾತಾಡಿ ಅವರನ್ನು ಹೊರಗೆ ಕರೆದುಕೊಂಡು ಬಂದು ನೀವು ಊರನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡ್ರಂದೆ. ಈಗ ಜೈಲಿಗೆ ಹಾಕಿರೋದು ನನ್ನೆ, ಬೆಳಿಗ್ಗೆ ಹೋಗಿ ಅವರಿಗೆ ಬೇಡ್ಕೊಳ್ತಾ ಇದ್ದಾರೆ, ಈ ಊರನ್ನು ಬಿಟ್ಟು ಹೋಗಪ್ಪ ಬೇಡ್ಕೊಳ್ತಾ ಇದ್ದಾರೆ. ಪೌಲನ ಶೀಲ ಏನ್ ಮಾಡಿದ್ರು ಮತ್ತೆ ನೋಡ್ರಿ ಕೆಳಗೆ. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲುದ್ಯಳ ಮನೆಗೆ ಲುದಿಯ ಮನೆಗೆ ಬಂದರು. ಸಹೋದರನ ನೋಡಿ ಅವರನ್ನ ಧೈರ್ಯಗೊಳಿಸಿ ಹೊರಟು ಹೋದರು. ಅವರನ್ನ ಧೈರ್ಯಪಡಿಸಿದರು. ಹಾಗಾದ್ರೆ ಲುದಿಯ ಮನೆಯಲ್ಲಿ ಏನ್ ನಡೀತಾ ಇದ್ರೆ? ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಪೌಲನ ಶೀಲನ ಅವ್ರ ಮುಖಾಂತರವನ್ನು ನಾವು ದೀಕ್ಷಾಸ್ನಾನ ತಗೊಂಡಿದ್ದೀವಿ, ಅವ್ರ ಮುಖಾಂತರವನ್ನು ರಕ್ಷಣೆ ಹೊಂದಿದ್ದೀವಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಪೌಲನು ಶೀಲನಲ್ಲಿ ಬಂದು ಅವರನ್ನ ದೃಢಪಡಿಸಿ ಮುಂದಕ್ಕೆ ಹೋದರು. ಹಲ್ಲೆಲೂಯಾ, ದೇವರ ನಮ್ಗೆ ಸ್ತೋತ್ರವಾಗಲಿ. ಮುಖ್ಯವಾದ ಸಾರಾಂಶ ಏನಪ್ಪ ಅಂದರೆ, ರಕ್ಷಣೆ ಎಲ್ಲರಿಗೂ ಪ್ರಾಮುಖ್ಯ. ನೀನು ರಾಜ ಆಗಲಿ, ಮಂತ್ರಿ ಆಗಲಿ, ಯಾರನ್ನ ಆಗಲಿ, ರಕ್ಷಣೆ ಹೊಂದೋದು ಭಾಳ ಪ್ರಾಮುಖ್ಯ. ರಕ್ಷಣೆ ಎಂದೆಂದವರೇ ರಕ್ಷಣೆ ಹೊಂದುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅಮೇರಿಕನ್ ಪ್ರೆಸಿಡೆಂಟ್ ಟ್ರಂಪು ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದವರು ಎಲ್ಲ ದೊಡ್ಡವರು ಎಲ್ಲರೂ ರಕ್ಷಣೆ ಹೊಂದುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ರಕ್ಷಣೆ ಭಾಳ ಪ್ರಾಮುಖ್ಯ. ರಕ್ಷಣೆ ಹೊಂದಿದರೆ ನಾವು ಎಲ್ಲಿ ಹೋಗ್ತೀವಿ? ನಿತ್ಯ ಜೀವಕ್ಕೆ ಹೋಗ್ತೀವಿ. ಈ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗೋಣ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ರಕ್ಷಣೆ ಭಾಳ ಪ್ರಾಮುಖ್ಯವಾಗಿದೆ ಅಲ್ಲಪ್ಪ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಕರ್ತನೆ. ಬಂಧನದಲ್ಲಿರುವರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ, ಕರ್ತನೆ ಸೈತಾನದಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ, ಪ್ರತಿಯೊಂದು ಪಾಪಗಳಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ರಕ್ಷಣೆ ಭಾಳ ಪ್ರಾಮುಖ್ಯವಾಗುತ್ತಲ್ಲಪ್ಪ. ನೀ ನಮಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ನಿನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದೆಯಲ್ಲಪ್ಪ. ನಿನ್ನ ರಕ್ತ ನಮಗೋಸ್ಕರ ಸುರಿಸಿದೆಯಲ್ಲ ಕರ್ತನೆ. ಆ ರಕ್ತದಲ್ಲಿ ಬಿಡುಗಡೆ ಉಂಟಲ್ಲಪ್ಪ ಕರ್ತನೆ. ಇಲ್ಲಿ ಬಂದಿರೋರು ಯಾರಾದರೂ ರಕ್ಷಣೆ ಹೊಂದಿದೆಲ್ಲ ಇದ್ದರೆ ಕರ್ತನೆ, ಈ ವಚನವನ್ನು ಕೇಳಿದ ತಕ್ಷಣ ಲುದಿಯಗಳು ಯಾವ ರೀತಿ ಹೃದಯವನ್ನು ತೆಗೆದಳೋ ಅದೇ ರೀತಿಯಲ್ಲಿ ಹೃದಯವನ್ನು ತೆಗೆದು ವಾಚನವನ್ನು ಸ್ವೀಕಾರ ಮಾಡಿ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗುವಂತೆ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಆಶೀರ್ವಾದ ಹೊಂದ್ಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಇಲ್ಲಿ ಸೇರಿ ಬಂದಿರುವ ಎಲ್ಲರೊಟ್ಟಿಗೂ ಇವಾಗಲೂ ಯಾವಾಗಲೂ ನಿರಂತರವಾಗಿಯೂ ನೆಲೆಗೊಂಡಿರಲಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955.